ನಮಸ್ಕಾರ ಸ್ನೇಹಿತರೆ, ಪುರಾತನದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಶ್ರಾವಣ ಎಂದ ತಕ್ಷಣ ನಮ್ಮೆಲ್ಲರ ತಲೆಗೆ ಬರೋದು ಹರ ಹರ ಮಹಾದೇವ, ನಮ್ಮ ಭೋಲೆನಾಥ ಶಿವ. ಶ್ರಾವಣ ಮಾಸ ಯಾಕೆ ಶಿವನಿಗೆ ಇಷ್ಟು ಪ್ರೀತಿ? ಶ್ರಾವಣ ಮಾಸಕ್ಕೂ ಶಿವನಿಗೂ ಏನು ನಂಟು? ಏನೆಲ್ಲ ವಿಶೇಷತೆ ಶ್ರಾವಣ ಮಾಸದಲ್ಲಿ ನಡೆಯುತ್ತೆ? ಇದೆಲ್ಲವನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ವೈದಿಕ ಕ್ಯಾಲೆಂಡರ್ ಪ್ರಕಾರ 5ನೇ ಮಾಸವಾಗಿರೋ ಶ್ರಾವಣವನ್ನು ಅತ್ಯಂತ ಶ್ರೇಷ್ಠ ಮಾಸವಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಶಿವನ ಆರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗುತ್ತೆ. ಶ್ರವಣ ಎಂಬ ನಕ್ಷತ್ರ ಈ ಇಡೀ ತಿಂಗಳು ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ಈ ತಿಂಗಳು ಶ್ರಾವಣ ಮಾಸ ಎಂದು ಕರೆಯಲ್ಪಡುತ್ತೆ. ದೇವಶಯನಿ ಏಕಾದಶಿಯಿಂದ ಪ್ರಾರಂಭವಾಗುವ ಚಾತುರ್ಮಾಸದ ಮೊದಲನೆಯ ಮಾಸ ಶ್ರಾವಣ. ಈ ಚಾತುರ್ಮಾಸದ ಸಮಯದಲ್ಲಿ ಮಹಾವಿಷ್ಣು ಯೋಗನಿದ್ರೆಯಲ್ಲಿ ಇರ್ತಾನೆ. ತನ್ನ ಎಲ್ಲ ಜವಾಬ್ದಾರಿಗಳನ್ನು ದೇವತೆಗಳಿಗೆ ವಹಿಸಿರ್ತಾನೆ. ಅದರಲ್ಲಿ ಶ್ರಾವಣ ಮಾಸದ ಅಧಿಪತಿಯಾಗಿ ಶಿವ ನೋಡಿಕೊಳ್ಳುತ್ತಾನೆ. ಹಾಗಾದರೆ ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಗೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಅಂತೀರಾ? ನೋಡೋಣ ಬನ್ನಿ. ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಮಾಡಿದ ಸಮುದ್ರ ಮಂಥನದಲ್ಲಿ ಘೋರ ಹಲಾಹಲ ವಿಷ ಲೋಕವನ್ನೇ ನಾಶ ಮಾಡುತ್ತಿರುವಾಗ ಬ್ರಹ್ಮಾಂಡವನ್ನು ರಕ್ಷಿಸಲು ಪರಶಿವ ಆ ಹಲಾಹಲವನ್ನು ಪಾನ ಮಾಡ್ತಾನೆ. ಇದರಿಂದ ಶಿವನಿಗೆ ನೀಲಕಂಠ ಅಂತ ಹೆಸರು ಬಂದಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಈ ಸಮುದ್ರ ಮಂಥನ ನಡೆದಿರೋದು ಶ್ರಾವಣ ಮಾಸದಲ್ಲಿಯೇ. ಹಲಾಹಲದ ಬೇಗೆಯಿಂದ ಶಿವನ ದೇಹದ ಉಷ್ಣ ಹೆಚ್ಚಾಗುತ್ತಿದ್ದಾಗ ಈ ಉಷ್ಣ ಇಳಿಸೋಕೆ, ಶಿವನ ದೇಹವನ್ನು ತಂಪು ಮಾಡೋಕ್ಕೆ ಜಲದಿಂದ ಮತ್ತು ಹಾಲಿನಿಂದ ಮತ್ತು ಪಂಚಾಮೃತಗಳಿಂದ ಅಭಿಷೇಕ ಮಾಡಲಾಗುತ್ತೆ. ಅದರ ಪ್ರತೀಕವಾಗಿ ಇಂದಿಗೂ ಶ್ರಾವಣ ಮಾಸದಲ್ಲಿ ಶಿವನಿಗೆ ವಿಶೇಷ ಪೂಜೆ, ರುದ್ರಾಭಿಷೇಕ ಇತ್ಯಾದಿ ಮಾಡಲಾಗುತ್ತೆ. ಹಾಗೆಯೇ ಸತೀದೇವಿಯ ಆತ್ಮಾಹುತಿಯಾದ ನಂತರ ಶಿವ ವಿರಹದಿಂದ ಘೋರ ತಪಸ್ಸಿನಲ್ಲಿ ಮುಳುಗಿಬಿಡ್ತಾನೆ. ಸತೀದೇವಿಯ ಪುನರ್ಜನ್ಮವಾದ ಪಾರ್ವತಿ ದೇವಿಯು ಶಿವನನ್ನು ತನ್ನ ಗಂಡನಾಗಿ ಪಡೆಯಲು ಶ್ರಾವಣ ಮಾಸದಲ್ಲಿಯೇ ಘೋರ ತಪಸ್ಸು ಮಾಡ್ತಾನೆ. ಪಾರ್ವತಿಯ ಈ ಉಪವಾಸ ಮತ್ತು ತಪಸ್ಸಿನಿಂದ ಶಿವ ತನ್ನ ಸಾವಿರಾರು ವರ್ಷಗಳ ವಿರಹ ಮುರಿದು ಪಾರ್ವತಿ ದೇವಿಯನ್ನು ವರಿಸುತ್ತಾನೆ. ಹೀಗೆ ನಿಷ್ಕಲ್ಮಶ ಭಕ್ತಿ ಮತ್ತು ಪ್ರೀತಿಯಿಂದ ಪಾರ್ವತಿ ದೇವಿ ಶಿವನನ್ನು ಒಲಿಸೋ ಈ ವ್ರತವನ್ನು ಶ್ರಾವಣ ಸೋಮವಾರ ವ್ರತ ಎಂದು ಮಾಡಲಾಗುತ್ತೆ. ಮತ್ತು 16 ಸೋಮವಾರ ಎಂದರೆ 16 ಸೋಮವಾರ ವ್ರತವು ಶ್ರಾವಣದ ಮೊದಲನೇ ಸೋಮವಾರದಿಂದ ಪ್ರಾರಂಭ ಮಾಡಲಾಗುತ್ತೆ. ಮತ್ತು ಮಹರ್ಷಿ ಮಾರ್ಕಂಡೇಯರು ಘೋರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ತಮ್ಮ ಅಲ್ಪಾಯುಷ್ಯದಿಂದ ಪಾರಾದದ್ದು ಕೂಡ ಶ್ರಾವಣ ಮಾಸದಲ್ಲಿ. ಹೀಗಾಗಿ ಸ್ನೇಹಿತರೆ, ಶಿವನಿಗೆ ಶ್ರಾವಣ ಮಾಸ ತುಂಬ ಪ್ರಿಯವಾದ ಮಾಸವಾಗಿದೆ. ಶ್ರಾವಣ ಸೋಮವಾರ ವ್ರತವನ್ನು ಮದುವೆಯಾಗದವರು ಒಳ್ಳೆಯ ಗಂಡ ಅಥವಾ ಹೆಂಡತಿ ಸಿಗಲಿ ಎಂದು ಆಚರಿಸುತ್ತಾರೆ. ಇನ್ನು ಕೆಲವರು ತಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿಗಾಗಿ ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸುತ್ತಾರೆ. ಶಿವನಿಗೆ ಪ್ರಿಯವಾದ ಶ್ರಾವಣ ಸೋಮವಾರದಂದು ಉಪವಾಸವಿದ್ದು ವಿಶೇಷ ಪೂಜೆ, ಜಲಾಭಿಷೇಕ, ರುದ್ರಾಭಿಷೇಕ ಇತ್ಯಾದಿ ಮಾಡಿ ಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಹಾಗಾಗಿ ಈ ಶ್ರಾವಣ ಸೋಮವಾರದ ವ್ರತವು ಶಿವನನ್ನು ಒಲಿಸೋಕೆ ಅತ್ಯಂತ ಶ್ರೇಷ್ಠವಾದ ಸಮಯ ಎನ್ನಲಾಗುತ್ತೆ. ಹಾಗೆಯೇ ಸ್ನೇಹಿತರೆ, ಶ್ರಾವಣದ ಪ್ರತಿ ಮಂಗಳವಾರವೂ ಮದುವೆಯಾದ ಹೆಣ್ಣು ಮಕ್ಕಳು ಮಂಗಳಗೌರಿ ವ್ರತ ಮಾಡ್ತಾರೆ. ಮದುವೆಯಾದ ನಂತರದ ಕನಿಷ್ಠ 5 ವರ್ಷಗಳಾದರೂ ಈ ವ್ರತ ಮಾಡೋದರಿಂದ ದಾಂಪತ್ಯ ಜೀವನ ಸುಂದರವಾಗಿ ಇರುತ್ತೆ ಎನ್ನಲಾಗಿದೆ. ಹೀಗೆ ಶ್ರಾವಣ ಮಾಸ ಶಿವ ಪಾರ್ವತಿಯರ ಪೂಜೆಗೆ ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ಹಾಗಾದರೆ ಶ್ರಾವಣ ಮಾಸದಲ್ಲಿ ಇನ್ನೂ ಏನೆಲ್ಲ ವಿಶೇಷತೆ ಅಂತೀರಾ? ಶ್ರಾವಣ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತೆ. ಸುಖ, ಸಂಪತ್ತು, ವಿದ್ಯೆ, ನೆಮ್ಮದಿಗೆ ಲಕ್ಷ್ಮೀದೇವಿಯ ಆರಾಧನೆ ಮಾಡೋಕ್ಕೆ ಪ್ರಮುಖವಾದ ದಿನಗಳಲ್ಲಿ ಇದು ಕೂಡ ಒಂದು. ಮತ್ತು ನಾಗದೇವತೆಗಳ ಆರಾಧನೆಗೆ ನಾಗರ ಪಂಚಮಿ, ಸಹೋದರರ ರಕ್ಷಣೆಗೆ ಮಾಡುವ ರಕ್ಷಾಬಂಧನ, ಹೀಗೆ ಶ್ರಾವಣ ಮಾಸ ಪೂರ್ತಿಯು ರಾಜಯೋಗದಿಂದ ತುಂಬಿರುತ್ತೆ. ವೈಜ್ಞಾನಿಕವಾಗಿ ನೋಡೋದಾದರೆ ಪ್ರಕೃತಿಯ ವಾತಾವರಣದಲ್ಲಿ ಬದಲಾವಣೆ ಆಗುವ ಸಮಯ ಇದು. ಬೇಸಿಗೆ ಕಳೆದು ಮಳೆಗಾಲ ಪ್ರಾರಂಭವಾಗುವ ಈ ಸಮಯದಲ್ಲಿ ಮಧ್ಯಂತರ ಉಪವಾಸ ಎಂದರೆ ಆಂಗ್ಲದಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎನ್ನುತ್ತಾರೆ. ಇದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ, ಜೀರ್ಣಾಂಗದ ಶುದ್ಧಿಗೆ ಸಹಾಯವಾಗುತ್ತದೆ. ಹಾಗಾಗಿ ಆಧ್ಯಾತ್ಮಿಕ ಮತ್ತು ದೈಹಿಕ ಎರಡರ ಲಾಭ ಪಡೆಯಲು
ಕ್ರಮಬದ್ಧ ಆಚರಣೆ ಮಾಡಲು ಶ್ರಾವಣ ಮಾಸ ಅದ್ಭುತವಾದ ಸಮಯ ಎಂದು ಹೇಳಬಹುದು. ಭಕ್ತಿ, ನಿಷ್ಠೆ, ನಿಷ್ಕಲ್ಮಶತೆಗೆ ಸರಳವಾಗಿ ಒಲಿಯುವ ಕರುಣಾವತಾರಿ ಪರಶಿವನ ಕೃಪೆಗೆ ಪಾತ್ರರಾಗಲು ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠ ಮಾಸ ಎನ್ನಬಹುದು. ಹಾಗಾಗಿ ಸ್ನೇಹಿತರೆ, ಈ ಪವಿತ್ರ ಶ್ರಾವಣ ಮಾಸವನ್ನು ನಮ್ಮ ಆಧ್ಯಾತ್ಮಿಕ ಮತ್ತು ದೈಹಿಕ ಅಭಿವೃದ್ಧಿಗಾಗಿ ಸದುಪಯೋಗಪಡಿಸಿಕೊಳ್ಳೋಣ ಎನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಓಂ ನಮಃ ಶಿವಾಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.